ಹಾಲನ್ನು ಈ ಥರ ಚೆನ್ನಾಗಿ ಕೆಂಪಿ ಕಾಯಿಸಿಬಿಟ್ಟು ಆರಿದ ತಕ್ಷಣ ಕೆನೆಯನ್ನು ಈ ಥರ ಒಂದು ಬೌಲ್ಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಒಂದು 8 ದಿನ ಆದಮೇಲೆ ಬೌಲ್ ತುಂಬಿದ ನಂತರ ಕೆನೆಯನ್ನು ತೆಗೆದುಬಿಟ್ಟು ಈ ಥರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದು ಸ್ವಲ್ಪ ತಣ್ಣಗೆಲ್ಲ ಹೋದ ತಕ್ಷಣ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕೊಂಡ ತಕ್ಷಣ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಈಗ ಬಿಟ್ಟು ನಂತರ ಒಂದು ಮಿಕ್ಸಿ ತಗೊಂಡು ಮಿಕ್ಸಿ ಜಾರ್ನ ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ರೌಂಡ್ ಮಿಕ್ಸರ್ ಮಾಡಬೇಕು. ನಂತರ ಕ್ಯಾಪ್ ಓಪನ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ 2 ರೌಂಡ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕ್ಯಾಪ್ ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರೋ ಬೆಣ್ಣೆ ತಯಾರಾಗಿದೆ ನೋಡಿ ಗಟ್ಟಿಯಾಗಿ. ಈ ಬೆಣ್ಣೆಯನ್ನು ಈಗ ಒಂದು ಬೌಲ್ಗೆ ತಕ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿರೋ ಬೆಣ್ಣೆ ಬಂದಿರುತ್ತೆ. ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ ಬೆಣ್ಣೆ. ನಂತರ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವಲ್ಲಿ ಬೆಣ್ಣೆನ ಕಾಯಕ್ಕಿಡಬೇಕು. ಮೊದಲು ಈ ಥರ ನೊರೆ ಆಗಿರುತ್ತೆ. ಕಾಯ್ತಾ ಚೆನ್ನಾಗಿರೋ ಬೆಣ್ಣೆ ತುಪ್ಪ ರೆಡಿಯಾಗುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಕಾಯಿಸಿಬಿಟ್ಟು ತುಪ್ಪನ ಆರಲು ಬಿಡಬೇಕು. ಆರಿದ ತಕ್ಷಣ ಒಂದು ಡಬ್ಬದಲ್ಲಿ ಅದನ್ನು ಸ್ವಲ್ಪ ಜರಡಿಯಿಂದ ಸೋಸಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ.